ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ರಾಜಕೀಯದಲ್ಲಿ ಕಾಲಗಳು ಬದಲಾದಂತೆ ಹಲವು ಪ್ರಶ್ನೆಗಳಿಗೆ ಉತ್ತರಗಳೇ ಸಿಗುತ್ತಿಲ್ಲ. ಈಗ ನಿಮ್ಮನ್ನು ಯೋಚಿಸುವಂತೆ ಮಾಡುವ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. ಈ ಪ್ರಶ್ನೆಗಳಿಗೆ ಯಾರಾದರೂ ಸಮಂಜಸವಾದ ಉತ್ತರ ಹೊಂದಿದ್ದರೆ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಕಳೆದುಕೊಂಡ ನಂತರ ಮುಂಬೈನಲ್ಲಿ ಹಾಜಿ ಮಸ್ತಾನ್, ಕರೀಂ ಲಾಲ್ ಮತ್ತು ದಾವೂದ್ ಇಬ್ರಾಹಿಂನಂತಹ ಹೊಸ ಪ್ರಭಾವಿ ಅಂಡರ್ವರ್ಲ್ಡ್ ವ್ಯಕ್ತಿಗಳು ಏಕೆ ಹೊರಹೊಮ್ಮಲಿಲ್ಲ? ಬಿಎಸ್ಪಿ ಸರ್ಕಾರ ಅಧಿಕಾರದಿಂದ ಹೊರಬಂದ ನಂತರ ಮಾಯಾವತಿ ಅವರ ಜನ್ಮ ದಿನಾಚರಣೆಯಲ್ಲಿ ವಜ್ರಖಚಿತ ಕಂಠಿ ಹಾರಗಳು ಮತ್ತು ಕರೆನ್ಸಿ ನೋಟ್ಗಳ ಪ್ರದರ್ಶನಗಳು ಏಕೆ ಕಾಣಲಿಲ್ಲ? ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದ ನಂತರ ಆತಿಕ್ ಅಹಮದ್, ಅಜಾಮ್ ಖಾನ್ ಮತ್ತು ಮಸ್ತರ್ ಅನ್ಸರಿಯಂತಹ ಪ್ರಬಲ ರಾಜಕೀಯ ಅಪರಾಧಿ ವ್ಯಕ್ತಿಗಳು ಮತ್ತೆ ಏಕೆ ಬೆಳೆಯಲಿಲ್ಲ? ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾದ ನಂತರ ಪಿ ಚಿದಂಬರಂ ರವರ ಬಂಗಲೆಯ ಹೂವಿನ ಕುಂಡಗಳಲ್ಲಿ ಕೋಟಿ ಕೋಟಿ ರೂಪಾಯಿಗಳ ಮೌಲ್ಯದ ಆಸ್ತಿ ಪತ್ತೆಯಾದಂತಹ ಆರೋಪಗಳು ಮತ್ತೆ ಏಕೆ ಕೇಳಿಬರಲಿಲ್ಲ? ಸುಪ್ರಿಯಾ ಸೂಲೆಯವರ ಕೃಷಿ ಭೂಮಿಗೆ ಸಂಬಂಧಿಸಿದ ಭಾರಿ ಮೌಲ್ಯದ ಬೆಳೆಗಳ ಕುರಿತು ಚರ್ಚೆಗಳು ಇತ್ತೀಚಿನ ವರ್ಷಗಳಲ್ಲಿ ಏಕೆ ಕಾಣಿಸುತ್ತಿಲ್ಲ? ಕಾಂಗ್ರೆಸ್ ಅಧಿಕಾರದಲ್ಲಿರದ ನಂತರ ರಾಬರ್ಟ್ ವಾದ್ರಾರವರ ಹರಿಯಾಣ ಭೂ ವ್ಯವಹಾರಗಳ ಕುರಿತು ಚರ್ಚೆಗಳು ಏಕೆ ಕಡಿಮೆಯಾದವು? ಉತ್ತರ ಪ್ರದೇಶದಲ್ಲಿ ಸರ್ಕಾರ ಬದಲಾದ ಬಳಿಕ ಅಖಿಲೇಶ್ ಯಾದವ್ ರವರ ಸೈಫಾಯಿ ಮಹೋತ್ಸವ ಹಿಂದಿನ ರೀತಿಯಲ್ಲಿ ಏಕೆ ನಡೆಯಲಿಲ್ಲ? ಯಶ್ ಬ್ಯಾಂಕ್ ಸಂಸ್ಥಾಪಕ ರಾಣಾ ಕಪೂರ್ ರವರಿಗೆ ಪೇಂಟಿಂಗ್ ಮಾರಾಟ ಮಾಡಿದ ಪ್ರಕರಣದ ನಂತರ ಪ್ರಿಯಾಂಕಾ ಗಾಂಧಿ ಅವರ ಪೇಂಟಿಂಗ್ಗಳ ಕುರಿತು ಮತ್ತಷ್ಟು ಸುದ್ದಿಗಳು ಏಕೆ ಹೊರಬರಲಿಲ್ಲ? ಹಾಗೆಯೇ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿಗಳಿಗೆ ಮಾರಾಟವಾಗಿದೆ ಎಂದು ಹೇಳಿದಂತಹ ಪೇಂಟಿಂಗ್ಗಳಂತಹ ವಿಚಾರಗಳು ಈಗ ಏಕೆ ಚರ್ಚೆಗೆ ಬರಲಿಲ್ಲ? ಇನ್ನೊಂದು ಪ್ರಶ್ನೆ, 2004ರಿಂದ 2014ರವರೆಗೆ ಯುಪಿಎ ಆಡಳಿತದ ಅವಧಿಯಲ್ಲಿ ಸೋನಿಯಾ ಗಾಂಧಿ ಅವರು ಚಿಕಿತ್ಸೆಗಾಗಿ ನಿಯಮಿತವಾಗಿ ವಿದೇಶ ಪ್ರವಾಸ ಮಾಡುತ್ತಿದ್ದರು ಎಂಬ ವರದಿಗಳು ಕೇಳಿಬರುತ್ತಿದ್ದವು. ಆದರೆ 2014ರ ನಂತರ ಆ ನಿಗೂಢ ಆರೋಗ್ಯ ಮತ್ತು ಅದರ ಕುರಿತು ಚರ್ಚೆಗಳು ಏಕಾಏಕಿ ಏಕೆ ಕಡಿಮೆಯಾದವು? ಈ ಎಲ್ಲ ಪ್ರಶ್ನೆಗಳು ರಾಜಕೀಯ ಚರ್ಚೆಗಳಲ್ಲಿ ಹಲವು ಬಾರಿ ಕೇಳಿಬಂದಿವೆ. ಇವುಗಳಿಗೆ ನಿಮ್ಮ ಬಳಿ ಉತ್ತರವಿದ್ದರೆ ಅಥವಾ ವಿಭಿನ್ನ ದೃಷ್ಟಿಕೋನವಿದ್ದರೆ ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ಏಕೆಂದರೆ ಪ್ರಶ್ನೆಗಳನ್ನು ಕೇಳುವುದು ಪ್ರಜಾಪ್ರಭುತ್ವದ ಭಾಗ, ಉತ್ತರಗಳನ್ನು ಹುಡುಕುವುದು ಕೂಡ ಅಷ್ಟೇ ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಹೆಚ್ಚು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಟಿವಿ. ಧನ್ಯವಾದಗಳು. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.